ಹರೇ ರಾಮ. ವಂದೇ ಮಾತರಂ, ವಂದೇ ಗೋಮಾತರಂ. ಮೊನ್ನೆ ದೀಪಾವಳಿಯ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ವರದಿಯೊಂದನ್ನು ಕಂಡು ಸಂತೋಷಗೊಂಡು. ವರದಿ ಹೀಗಿತ್ತು: ಈ ಬಾರಿ ದೀಪಾವಳಿಗೆ ದೇಶದಾದ್ಯಂತ ಸುಮಾರು 75,000 ಕೋಟಿ ರೂಪಾಯಿಗಳಷ್ಟು ಜನ ಖರೀದಿಗಳನ್ನು ಮಾಡಿದ್ದಾರೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 10ರಷ್ಟು ಹೆಚ್ಚು. ಯಾಕೆ ಸಂತೋಷಪಟ್ಟು ಅಂದರೆ, ಕೊರೋನಾದಿಂದ ಒಂದು ಮರ್ಮಾಘಾತಕ್ಕೊಳಗಾಗಿ ದೇಶದ ಆರ್ಥಿಕತೆ ಕಷ್ಟಪಡ್ತಾ ಇರೋ ಸಂದರ್ಭದಲ್ಲಿ ಇದು ಒಳ್ಳೆಯ ಸೂಚನೆ. ಇದು ದೀಪಾವಳಿಗೆ ನಾವು ಖರೀದಿ ಮಾಡ್ತೇವೆ, ಕಳೆದ ವರ್ಷಕ್ಕಿಂತ ಹೆಚ್ಚು ಖರೀದಿ ಮಾಡ್ತೇವೆ ಅಂದರೆ ಆರ್ಥಿಕತೆ ಒಳ್ಳೆಯದಾಗ್ತದೆ ಅನ್ನೋದರ ಶುಭ ಲಕ್ಷಣ ಎಂಬುದಾಗಿ ಬಹಳ ಸಂತೋಷಗೊಂಡು. ಅದಕ್ಕಿಂತ ಹೆಚ್ಚು ಸಂತೋಷವಾದ ಏನೊಂದು ಸುದ್ದಿ ಇತ್ತು. ಆ ಸುದ್ದಿ ಏನಂದರೆ, 40,000 ಕೋಟಿ ರೂಪಾಯಿಗಳಷ್ಟು ಚೀನಾಕ್ಕೆ ಈ ಬಾರಿ ನಷ್ಟವಾಗಿದೆ. ಭಾರತೀಯರು ಖರೀದಿ ಮಾಡ್ತಾ ಇದ್ದಂಥ ಚೀನಾದ ಉತ್ಪನ್ನಗಳು ಅವು ನಷ್ಟವನ್ನು ಯಾವ ಪ್ರಮಾಣದಲ್ಲಿ ಅನುಭವಿಸ್ತವೆ ಅಂದರೆ 40,000 ಕೋಟಿ ರೂಪಾಯಿಗಳಷ್ಟು ಕಡಿಮೆ ವ್ಯಾಪಾರ ಆಗಿದೆ ಚೀನಾದ ವಸ್ತುಗಳು ಎಂದಾಗ ಹಾಲು ಕುಡಿದಷ್ಟು ಸಂತೋಷವಾಯಿತು, ಅತಿ ಹೆಚ್ಚು ಸಂತೋಷವಾಯಿತು. ಯಾಕೆಂದರೆ ಇದು ಸ್ವಾವಲಂಬನೆಯ ಪ್ರತೀಕ, ಇದು ಆತ್ಮನಿರ್ಭರ ಭಾರತದ ಪ್ರತೀಕ. ಹಾಗಾಗಿ ನಾವು ನಿರಾಶಾದಾಯಕವಾಗಿ ಮಾತಾಡೋದಿಲ್ಲ. ನಾವು ಸ್ವಾವಲಂಬಿಗಳಾಗಿಲ್ಲ, ನಾವು ಬಹಳ ದೂರ ಇದ್ದೇವೆ, ನಾವೆಲ್ಲೋ ಕತ್ತಲಲ್ಲಿದ್ದೇವೆ ಅನ್ನೋ ಥರ ನಾವು ಹೇಳ್ತಾ ಇಲ್ಲ. ಅದರ ಬದಲಿಗೆ ನಾವು ಆ ದಾರಿಯಲ್ಲಿದ್ದೇವೆ. ನಾವು ದೇಶಾಭಿಮಾನ, ಸ್ವಾವಲಂಬನೆ, ಆತ್ಮನಿರ್ಭರ ಭಾರತ ಈ ದಿಕ್ಕಿನಲ್ಲಿದ್ದೇವೆ. ಇದಕ್ಕೆ ನಿದರ್ಶನವೇ ಕಳೆದ ವರ್ಷ ದೀಪಾವಳಿಗೆ 40,000 ಕೋಟಿ ರೂಪಾಯಿಗಳಷ್ಟು ನಾವು ಖರೀದಿ ಮಾಡಿದವರು ಚೀನಾದ ಉತ್ಪನ್ನಗಳನ್ನು ಈ ವರ್ಷ ನಾವು ಅದರಿಂದ ವಿಮುಖರಾಗಿದ್ದೇವೆ. ಎಷ್ಟು ಸಂತೋಷ ಅಂತ ಅನಿಸ್ತದೆ. ಇದು ಆಗಬೇಕಿದು. ನಮ್ಮ ದೇಶದಲ್ಲಿ ಒಂದು ವಸ್ತು ಇಲ್ಲದೇ ಇದ್ದರೆ ಆ ವಸ್ತುವಿಗೆ ಹೊರದೇಶಕ್ಕೆ ಹೋಗುವ ಮಾತು ಬೇರೆ, ಇರುವ ವಸ್ತುವಿಗೂ ನಾವು ಹೊರದೇಶಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ನೋಡಿದರೆ ಯಾವ ವಸ್ತು ನಮ್ಮ ದೇಶದಲ್ಲಿ ಇಲ್ಲವೋ ಅದನ್ನು ಕೂಡ ನಾವೇ ಉತ್ಪಾದನೆ ಮಾಡುವಂತಾಗಬೇಕು. ಎಲ್ಲ ಅರ್ಥವೂ ಸ್ವಾವಲಂಬನೆ ಬರಬೇಕು, ಅದು ಚೆಂದ. ಆದರೆ ವಿಪರ್ಯಾಸ ಅಂದರೆ ಇರುವ ವಸ್ತುಗಳು ಕೂಡ ನಮ್ಮಲ್ಲಿ ಧಾರಾಳ ಸಿಗ್ತವೆ, ಅದು ಕೂಡ ನಾವು ಹೊರ ದೇಶದಿಂದ ತರಿಸಿ ಬಳಸ್ತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಇಲ್ಲಿಂದ ನಾವು ಸಾಕಷ್ಟು ಮುಂದಕ್ಕೆ ಆತ್ಮಾವಲಂಬನೆ ಕಡೆಗೆ, ಸ್ವಾವಲಂಬನೆ ಕಡೆಗೆ ಸಾಗಬೇಕಾಗಿದೆ. ಗೀತೆಯ ಒಂದು ಮಾತು ನೆನಪಾಗ್ತದೆ. ಆ ಮಾತು ಹೀಗಿದೆ: ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ತ್ರಿಪುರಾತ್ಮನಃ. ಹಾಗಂದರೆ ಆತ್ಮಕ್ಕೆ ಅಂದರೆ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು, ತಾನೇ ತನ್ನ ಉದ್ಧಾರವನ್ನು ಮಾಡಬೇಕು. ಹಾಗೆ ಮಾಡ್ಕೊಳ್ಳೋದಿದ್ದಾಗ ತಾನೇ ತನ್ನ ನಾಶವನ್ನು ಕೂಡ ಮಾಡ್ಕೊಳ್ಬೋದು. ಉದ್ಧರೇದ್ ಆತ್ಮನಾತ್ಮಾನಂ, ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಬೇಕು, ಹಾಳು ಮಾಡ್ಕೊಳ್ಬೇಡ ನಿನ್ನ ಆತ್ಮವನ್ನು ನೀನು ಎಂಬಾಗ ಇದು ಆತ್ಮನಿರ್ಭರ ಭಾರತದ ಮೂಲ ಸರಿಯನ್ನು ಹೊಂದಿದೆ. ಈ ಒಂದು ಗೀತೆಯ ಈ ಉದ್ಧರಣೆ ಇದೆಯಲ್ಲ, ಈ ಶ್ಲೋಕ ಇದೆಯಲ್ಲ, ಆತ್ಮನಿರ್ಭರ ಭಾರತದ ಮೂಲ ಬೀಜ ಇಲ್ಲಿದೆ. ಆತ್ಮಾವಲಂಬನೆ, ಸ್ವಾವಲಂಬನೆ. ಈ ಆತ್ಮನಿರ್ಭರ ಭಾರತದ ನಿಟ್ಟಿನಲ್ಲಿ ಗೋವು ಬಹಳ ದೊಡ್ಡ ಉಪಯೋಗದ ಒಂದು ಜೀವ. ಕೃಷಿಯ ಮೂಲಕ ಆಹಾರ ಬೆಳೆ ಇರ್ಬೋದು, ಸಾಗಾಟ ಇರ್ಬೋದು, ಇಂಧನ ಇರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರ ಇರ್ಬೋದು. ಇಂಥ ಅನೇಕ ಕ್ಷೇತ್ರಗಳಲ್ಲಿ ಗೋವು ವರದಾನವಾಗಬಲ್ಲದು ಮತ್ತು ಅನೇಕ ವಿದೇಶಿ ಅವಲಂಬನೆಗಳಿಗೆ ಇದು ಪರ್ಯಾಯವಾಗಬಲ್ಲದು. ಹಾಗಾಗಿ ನಾವು ಗೋನಿರ್ಭರರಾದರೆ ಆತ್ಮನಿರ್ಭರರಾಗೋದಕ್ಕೆ, ಗೋನಿರ್ಭರ ಭಾರತ ಆತ್ಮನಿರ್ಭರ ಭಾರತಕ್ಕೆ ಸೋಪಾನ, ಹೀಗಾಗುವುದು ತುಂಬ ಸೂಕ್ತ. ಹಾಗಾಗಿ ಗೋವಿನ ಕಡೆಗೆ ನಾವು ಮರಳಿ ದೃಷ್ಟಿಯನ್ನು ವಹಿಸಬೇಕು ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ನಮ್ಮ ದೇಶ ಪೂರ್ತಿ ಸ್ವಾವಲಂಬಿ ಆಗಬೇಕು. ನಾವು ಈ ಮೊದಲು ಚೀನಾದ ಪ್ರಸ್ತಾಪ ಮಾಡಿದ್ರು. ನಾವು ಚೀನಾಕ್ಕೆ ಕೊಡುವ ₹1 ಅದು ಆಯುಧವಾಗಿ ನಮ್ಮ ಮೇಲೆ ತಿರುಗಿ ಬಂದು ಬೀಳತಕ್ಕಂಥದ್ದು. ಹಾಗಾಗಿ ಕೆಲವು ಕಡೆಗೆ, ಈ ಕೆಲವು ದೇಶಗಳಿಗೆ ನಮ್ಮ ದೇಶದ ಹಣ ಹೋದರೆ ಆ ದೇಶದ ಸಮೃದ್ಧಿಗೂ ಅದು ಕಾರಣ ಆಗ್ತದೆ. ಆದರೆ ಕೆಲವು ದೇಶಗಳಿಗೆ ನಮ್ಮ ದೇಶದ ಹಣ ಹೋದರೆ ನಮ್ಮ ದೇಶದ ನಾಶಕ್ಕೆ ಅದು ಕಾರಣ ಆಗ್ತದೆ. ಇಂಥ ಸಂದರ್ಭಗಳಿದೆ. ಹಾಗಾಗಿ ನಾವು ನಮ್ಮ ದೇಶದ ಉತ್ಪನ್ನಗಳನ್ನು ಬಳಸೋಣ, ನಾವು ಸ್ವಾವಲಂಬಿಗಳಾಗೋಣ, ನಾವು ಆತ್ಮನಿರ್ಭರ ಭಾರತಕ್ಕೆ ಕಾರಣರಾಗೋಣ ಎನ್ನುವ ಮಾತುಗಳನ್ನು ಹೇಳ್ತಾ, ಮೋದಿಯವರ ಪರಿಕಲ್ಪನೆಯ ಆತ್ಮನಿರ್ಭರ ಭಾರತಕ್ಕೆ ಶ್ರೀ ರಾಮಚಂದ್ರಾಪುರ ಮಠ ತನ್ನ ಪರಿಪೂರ್ಣವಾದ ಬೆಂಬಲವನ್ನು ಸೂಚಿಸುತ್ತದೆ ಮತ್ತು ಮಠದ ಎಲ್ಲ ಪರಿವಾರ, ಬಳಗ, ಅಭಿಮಾನಿಗಳು, ಭಕ್ತರು, ಶಿಷ್ಯರಿಗೆ ಕರೆ ಕೊಡುತ್ತದೆ: ನೀವು ಸ್ವದೇಶಿ ಉತ್ಪನ್ನಗಳನ್ನೇ ಬಳಸಿ. ಹರೇ ರಾಮ.